ಫಸ್ಟ್ ರೌಂಡಲ್ಲಿ ಕ್ವಿಜ್. ಈ ಬಾರಿಯ ಕ್ವಿಜ್ ಯಾವುದೇ ಹೊಸತನ ಇರುವುದಿಲ್ಲ, ಹೊಸ ಪ್ರಯೋಗ ಇರುವುದಿಲ್ಲ. ಹಳೆಯ ಅದೇ ಮಾದರಿಯಲ್ಲಿ 3 ರೌಂಡಲ್ಲಿ ಕ್ವಿಜ್ ಇರ್ತದೆ. ಯಾವುದೇ ಭಯ ಆತಂಕ ಪಡಬೇಕಾಗಿಲ್ಲ. ತುಂಬ ಈಸಿಯಾಗಿ, ತುಂಬ ಸಿಂಪಲ್ ಆಗಿದ್ದ ಕ್ವಿಜ್ ಇರ್ತದೆ. 3 ರೌಂಡ್ ಇರ್ತದೆ. ಫಸ್ಟ್ ರೌಂಡಲ್ಲಿ ನಾವು 5 ಕ್ವಶನ್ಸ್ಗಳನ್ನು ಕೇಳ್ತೇವೆ. ಒಂದೊಂದು ಕ್ವಶನ್ ಕೇಳುವಾಗ ನೀವು ಮಾರ್ಕರಲ್ಲಿ ನಿಮ್ಮ ಕೊಟ್ಟಿರುವ ಚಾರ್ಟ್ ಶೀಟಲ್ಲಿ ಬರೆದು ಹೈಡ್ ಮಾಡಿಟ್ಕೊಳ್ಳೋದು. ಆನ್ಸರ್ ನೋಡಲಿಕ್ಕೆ ನಾವು ವೇದಿಕೆಗೆ ಬರುವುದಿಲ್ಲ, ಕ್ಯಾಮರಾ ನಿಮ್ಮ ಮುಂದೆ ಬರ್ತದೆ. ಕ್ಯಾಮರಕ್ಕೆ ನಿಮ್ಮ ಆನ್ಸರನ್ನು ತೋರಿಸೋದು. ಟಿ ವಿಯಲ್ಲಿ ನಿಮ್ಮ ಆನ್ಸರ್ ಡಿಸ್ಪ್ಲೇ ಆಗ್ತದೆ, ಅಲ್ಲಿ ನಾವು ಆನ್ಸರ್ ನೋಡ್ತೇವೆ ಅಷ್ಟೇ. ಓಕೆ, ಫಸ್ಟ್ ರೌಂಡಲ್ಲಿ 5 ಕ್ವಶನ್ಸ್ ಇರ್ತದೆ. ಎಲ್ಲರಿಗೂ ಒಂದೇ ರೀತಿಯ ಕ್ವಶನ್ಸ್ ಇರ್ತದೆ. Question number 1. Which political party won the 2024 US presidential election? Once again, which political party won the 2024 US presidential election? ಅಮೇರಿಕಾದ ಅಧ್ಯಕ್ಷೀಯ ಚುನಾವಣೆ 2024ರಲ್ಲಿ ವಿಜಯ ಗಳಿಸಿದ ಪಕ್ಷ ಯಾವುದು? 2024. Okay, pen down. ಇ ಇಲ್ಲ, ಎಫ್ ಇಲ್ಲ, ಜಿ ಇಲ್ಲ, ಎಚ್ ಇಲ್ಲ. ಅಮೇರಿಕಕ್ಕೆ ಹೋಗಲೇ ಇಲ್ಲ ಅವರು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಆನ್ಸರ್, ರೈಟ್ ಆನ್ಸರ್ ರಿಪಬ್ಲಿಕ್ ಪಾರ್ಟಿ. Question number 2. The ongoing Sudan conflict is a power struggle between the army and which paramilitary in the group Sudan? ಸುಡಾನ್ ಕಲಹವು ಸೇನೆ ಮತ್ತು ಯಾವ ಅರಸೇನಾ ಪಡೆಯ ನಡುವಿನ ಸಂಘರ್ಷವಾಗಿದೆ? ಸುಡಾನ್ನಲ್ಲಿ ಸಂಘರ್ಷ ನಡೀತಾ ಇದೆ. ಅಲ್ಲಿಯ ಸೇನೆ ಮತ್ತು ಅಲ್ಲಿಯ ಪ್ಯಾರಾಮಿಲಿಟರಿ ನಡುವೆ. ಆ ಪ್ಯಾರಾಮಿಲಿಟರಿಗೆ ಒಂದು ಹೆಸರಿದೆ, ಅದು ಯಾವುದು ಅನ್ನೋದು ಪ್ರಶ್ನೆ. ಓಕೆ, ಪೆನ್ ಡೌನ್. ಕ್ಯಾಮರಾ ಕೋಡ್ ಲೆಟರ್ ಎ. ಆರ್ ಎಸ್ ಎಫ್. ಓಕೆ, ಕೋಡ್ ಲೆಟರ್ ಬಿ ಇಲ್ಲ, ಕೋಡ್ ಲೆಟರ್ ಸಿ ಇಲ್ಲ, ಕೋಡ್ ಲೆಟರ್ ಅಮೇರಿಕೋ ಇಲ್ಲ, ಸುಡಾನೋ ಇಲ್ಲ. ಇಲ್ಲ ಇಲ್ಲ, ಝೂಮ್ 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 ನ್ಯಾಟೋ ಇಲ್ಲ, ಜಿ ಎಚ್ ಇಲ್ಲ. ಆರ್ ಎಸ್ ಎಫ್ ಇಸ್ ಅ ಕರೆಕ್ಟ್ ಆನ್ಸರ್. ಒಂದು ಆನ್ಸರ್ಗೆ 10 ಮಾರ್ಕ್ಸ್, 10 ಪಾಯಿಂಟ್. 10 ಅಲ್ಲ ಅಲ್ಲೇ, 10 ಪಾಯಿಂಟ್. ಒಂದು ಕ್ವಶನ್ಗೆ 10 ಪಾಯಿಂಟ್. ಆರ್ ಎಸ್ ಎಫ್. ಕೋಡ್ ಲೆಟರ್ ಎ. ಖಾತೆ ತೆರೆದಿದ್ದಾರೆ, ಅಕೌಂಟ್ ಓಪನ್ಡ್. ನೆಕ್ಸ್ಟ್ ಕ್ವಶನ್. ಎಸ್ ಐ ಆರ್ ಇದರ ಪೂರ್ಣ ರೂಪ ಏನು? ಇತ್ತೀಚೆಗೆ ಚರ್ಚೆ ಆಗ್ತಿರ್ತಕ್ಕಂತಹ ಮೋಸ್ಟ್ ಕಾನ್ಫ್ಲಿಕ್ಟೆಡ್ ವರ್ಡ್ ಎಸ್ ಐ ಆರ್. ಭಾರತದ ಚುನಾವಣೆ ಸಂದರ್ಭದಲ್ಲಿ ಬರುವ ಎಸ್ ಐ ಆರ್, ಬೇರೆ ಬೇರೆ ಎಸ್ ಐ ಆರ್ ಇರ್ಬೋದು. ಈ ಎಸ್ ಐ ಆರ್ನ ಫುಲ್ ಫಾರ್ಮ್ ಏನು? ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ಎಲೆಕ್ಷನ್, ವಾಟ್ ಡಸ್ ಎಸ್ ಐ ಆರ್ ಸ್ಟ್ಯಾಂಡ್ ಫಾರ್? ಪೆನ್ ಡೌನ್.
ಕೊಡ್ಲೆಟ್ರಿ ಸುಜಾತ ಮತದಾನ ಪರಿಷ್ಕರಣೆ. ಕೊಡ್ಲೆಟರ್ ಬಿ. ಹೇರಿ ಬರೀಲಿಕ್ಕಿಲ್ಲ, ಇನ್ನು ಬರೀಲಿ. ಕೊಡ್ಲೆಟರ್ ಬಿ ಇಲ್ಲ, ಕೊಡ್ಲೆಟರ್ ಸಿ ಇಲ್ಲ, ಕೊಡ್ಲೆಟರ್ ಡಿ ಇಲ್ಲ, ಕೊಡ್ಲೆಟರ್ ಇ, ಎಫ್, ಜಿ 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 ಝೂಮ್ 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 ಪೇಪರ್ ಪೇಪರ್ ಝೂಮ್ ಎಂದರೆ ಸೋಷಿಯಲ್ ಇಂಡೆಕ್ಸ್ ರಿಸರ್ಚ್. ಈಗ ಆಡಿಯನ್ಸ್ಗೆ ಆನ್ಸರ್ ಮಾಡ್ಬೋದು. SIR ನೋಡಿ, ಅತ್ಯಂತ ಅಪಾಯಕಾರಿಯಾದ ಒಂದು ಇದು ಘಟನೆ ನಡೀತಾ ಇದೆ SIRಗೆ ಸಂಬಂಧಪಟ್ಟು. ನಿಮಗೆ ಅದು ತಮಾಷೆ ಆಗಿರಬಹುದು, ಓಟಿಗೆ ಸಂಬಂಧಪಟ್ಟ ವಿಚಾರ. ಸ್ಪೆಷಲ್ ಇಂಟೆನ್ಸಿವ್ ರಿವೈಸನ್ ಇದು ನಡೀತಾ ಇದೆ. ಸ್ಪೆಷಲ್ ಪರಿಷ್ಕರಣೆ, ಮತದಾನ ಪರಿಷ್ಕರಣೆ ಅಲ್ಲ, ಮತದಾರರ ವಿಶೇಷ ಮತದಾರರ ಪರಿಷ್ಕರಣೆ ಅಂತ ಆಗಬೇಕಿತ್ತು, ಸಣ್ಣ ಮಿಸ್ಟೇಕ್. ಓಕೆ, ನೆಕ್ಸ್ಟ್. ಇಲ್ಲ ಕರೆಕ್ಟ್ ಉಂಟಾ? ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್ ಇಲ್ಲ, ಯಾರು ಕರೆಕ್ಟ್ ಆಗಲಿಲ್ಲ. ಆನ್ಸರ್ ಹೇಳಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಭಾರತೀಯ ಚುನಾವಣೆಯಲ್ಲಿ ಬಳಸುವ VVPATನ ಪೂರ್ಣ ರೂಪ ಏನು? ಎಕ್ಸ್ಪಾಂಡ್ VVPAT. ನೋಡಿ, ಎಲೆಕ್ಷನಲ್ಲಿ EVM ಕೇಳಿರ್ಬೋದು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್. ಅಲ್ಲಿ 3 ಯೂನಿಟ್ ಇರ್ತದೆ. ಒಂದು ಬ್ಯಾಲೆಟ್ ಯೂನಿಟ್, ಮತ್ತೊಂದು ಕಂಟ್ರೋಲ್ ಯೂನಿಟ್, ಮತ್ತೊಂದು VVPAT. ಬ್ಯಾಲೆಟ್ ಯೂನಿಟ್ ಅಂದರೆ ಓಟ್ ಒತ್ತುವಂಥದ್ದು, ಕಂಟ್ರೋಲ್ ಯೂನಿಟ್ ಅಂದರೆ ಓಟ್ ಒತ್ತುವ ಮೊದಲು ಅಲ್ಲಿ ಟೀಚರ್ಸ್ ಕಂಟ್ರೋಲ್ ಮಾಡುವಂಥದ್ದು. ಮೂರನೆಯದ್ದು ಹಾಕಿದ ಓಟ್ ನಿಮಗೆ ಡಿಸ್ಪ್ಲೇ ಆಗುವ, ಯಾರಿಗೆ ಓಟ್ ಹಾಕಿದ ಡಿಸ್ಪ್ಲೇ ಆಗುವ ಒಂದು ಸಣ್ಣ ಬಾಕ್ಸ್ ಇರ್ತದೆ. ಈ VVPAT. VVPATನ ಫುಲ್ ಫಾರ್ಮ್ ಏನು? VVPAT. ಪೆನ್ ಡೌನ್, ಪೆನ್ ಡೌನ್. ಕೊಡ್ಲೆಟ್ರಿ ಎ, ಕೊಡ್ಲೆಟ್ರಿ ಎ ಇಲ್ಲ, ಇಲ್ಲ. ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಇ ಇಲ್ಲ, ಎಫ್, ಜಿ, ಎಚ್. ನಾನು ಪ್ರಿಪೇರ್ ಮಾಡಿ ತಂದ ಕ್ವಿಜ್ಜಿನ ಶೀಟನ್ನು ಇಟ್ಟು ಬೇರೆ ಕ್ವಶನ್ ಕೇಳಲಿಕ್ಕೆ ಹೋಗೋದೆ. ಸಿದ್ದರಾಮಯ್ಯನವರು ಈಗ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾದ ದಾಖಲೆಯನ್ನು ಮಾಡಿದ್ದಾರೆ. ಮೊನ್ನೆ ಅವರು ಇದಕ್ಕಿಂತ ಮೊದಲಿನ ಒಬ್ಬರು ಮುಖ್ಯಮಂತ್ರಿಯ ದಾಖಲೆಯನ್ನು ಆ ಮೂಲಕ ಬ್ರೇಕ್ ಮಾಡಿದ್ದಾರೆ. ಆ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಯಾರ ದಾಖಲೆಯನ್ನು ಮುರಿದರು? ಆ ಮುಖ್ಯಮಂತ್ರಿ ಯಾರು? ನೋಡ್ಲಿಕ್ಕಿಲ್ಲ. ಪೆನ್ ಡೌನ್, ಪೆನ್ ಡೌನ್. ಕೋಡ್ ಲೆಟರ್ ಎ ಡಿಸ್ಪ್ಲೇ. ದೇವರಾಜ ಅರಸು. ಕೋಡ್ ಲೆಟರ್ ಬಿ ಯಾರು? ಅರಸು. ಯಾರು ಬರೆಯುವುದು? ಇಲ್ಲ ಇಲ್ಲ ಇಲ್ಲ. ಕೋಡ್ ಲೆಟರ್ ಸಿ ಇಲ್ಲ. ಕೋಡ್ ಲೆಟರ್ ಡಿ ಇಲ್ಲ. ಡಿಸ್ಪ್ಲೇ, ಡಿಸ್ಪ್ಲೇ ಯಾರು? ಇಲ್ಲಿ ಹೆಸರೇ ಬರೀಲಿಲ್ಲ. ದೇವಗೌಡ. ದೇವರಾಜ ಅರಸು ಕರೆಕ್ಟ್ ಉಂಟಾ? ಸರಿ ತೋರಿಸು. ಎಸ್, ಅದು ವೋಟಿಂಗ್. ಅದೆಂತ ದೇವರಾಜ ಅರಸು ಮೊದಲೆಂತ ಬರೆದದ್ದು? ಡಾಕ್ಟರಾ? ನೆಕ್ಸ್ಟ್ ದೇವರಾಜ ಅರಸು. ಡಿ ದೇವರಾಜ ಅರಸು. ಎಸ್.
ದೇವರಾಜ ಅರಸ. ಹಾ ದೇವರಾಜ ಅರಸ. ಲಾಸ್ಟ್ ದೇವರಾಜ ಅರಸ್. ಎಸ್, ದೇವರಾಜ ಅರಸ್ ಬರೆದವರು ಯಾರಲ್ಲ? ಕೈ ಎತ್ತಿ. ದೇವರಾಜ ಅರಸ್ ಬರೆದವರು ಸಿ ಒಂದು ಬಿಟ್ಟು ಬಾಕಿ ಎಲ್ಲರೂ ಬರೆದಿದ್ದಾರಾ? ಸಿ ಒಂದು ಬಿಟ್ಟು ಅಲ್ಲ, ಯಾರು ಬರಲಿಲ್ಲ? ಸಿ ಮತ್ತು ಎಚ್ ಬರೀಲಿಲ್ಲ. ಇಲ್ಲಿಗೆ ಫಸ್ಟ್ ರೌಂಡ್ ಮುಕ್ತಾಯ ಆಯಿತು. ಸೆಕೆಂಡ್ ರೌಂಡು ಕಂಪ್ಲೀಟ್ಲಿ ಎ ಐಗೆ ಸಂಬಂಧಪಟ್ಟ 8 ಪ್ರಶ್ನೆಗಳಿರ್ತದೆ. ಎ ಐಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು ಮಾತ್ರ ಇರುವ ಒಂದು ರೌಂಡ್ ಇದು. ಬರೀ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಮಾತ್ರ ಇರ್ತದೆ. ಕ್ವಶನ್ಸ್ ಅಲ್ಲಿ ನಿಮ್ಮ ಎದುರಲ್ಲಿರೋ ಟೀಪಾಯಲ್ಲಿ ಬಾಕ್ಸಲ್ಲಿದೆ. ಕೋಡ್ ಲೆಟರ್ ಎ, ಚೀಟಿಯನ್ನು ಎತ್ತಿ ಅಲ್ಲೊಂದು ಮೈಕ್ ಕೊಡಬೇಕು. ನಮ್ಮ ವಾಲಂಟಿಯರ್ಸ್ ಅವರಿಗೆ ಒಂದು ಮೈಕ್ ಕೊಡಬೇಕು. ಕ್ವಶನನ್ನು ಓದಿ ಆನ್ಸರ್ ಹೇಳುವ ಮೊದಲು ನಿಯಮ ಹೇಗಿರ್ತದೆ ಅಂದರೆ, ನಿಯಮ ಹೇಗಿರ್ತದೆ ಅಂದರೆ, ಸೆಕೆಂಡ್ ರೌಂಡಲ್ಲಿ ನೀವು ಆಪ್ಷನ್ ಕೊಡ್ತೇವೆ ನಾವು. ಬೇಕಾದರೆ ಆಪ್ಷನ್ ಇಲ್ಲದೆ ವಿದೌಟ್ ಆನ್ಸರ್ ಹೇಳಿದರೆ ಒಂದು ಕ್ವಶನ್ಗೆ ನಿಮಗೆ 30 ಪಾಯಿಂಟ್ಸ್, 30 ಮಾರ್ಕ್ಸ್. ವಿದೌಟ್ ಆಪ್ಷನ್, ನಿಮಗೆ ಆಪ್ಷನ್ ಇಲ್ಲದೆ ಡೈರೆಕ್ಟ್ ನೀವು ಆನ್ಸರ್ ಹೇಳಿದರೆ ವಿದೌಟ್ ಆಪ್ಷನ್ ಮಾರ್ಕ್ಸ್ ಪಾಯಿಂಟ್ ನಿಮಗೆ 30 ಸಿಗ್ತದೆ. ವಿದೌಟ್ ಆಪ್ಷನ್ ಒಂದು ವೇಳೆ ರಾಂಗ್ ಆನ್ಸರ್ ಆದರೆ 10 ಮೈನಸ್ ಆಗ್ತದೆ. ವಿತ್ ಆಪ್ಷನ್ 20 ಮಾರ್ಕ್ಸ್ ಸಿಗ್ತದೆ. ವಿತ್ ಆಪ್ಷನ್ ಕೊಟ್ಟು ಕೂಡ ನೀವು ರಾಂಗ್ ಮಾಡಿದರೆ 15 ಮೈನಸ್ ಆಗ್ತದೆ. ಈ ಬಾರಿ ಒಂದು ಸ್ಪೆಷಲ್ ಆಗಿರುವ ಕನ್ಸರ್ನ್ ಮಾಡ್ತಾ ಇದ್ದೇವೆ ನಾವು. ನೀವು ಎದ್ದು ನಿಂತು ಮೈಕ್ ಹಿಡಿದು ನನಗೆ ಇದರ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದರೆ 1 ಮಾರ್ಕ್ಸ್ ಸಿಗ್ತದೆ. ಜಗತ್ತಿನ ಅತಿ ದೊಡ್ಡ ವಿದ್ಯೆ ಯಾವುದಂದ್ರೆ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರೋದು. ಆ ಒಂದು ಸತ್ಯವನ್ನು ಒಪ್ಪಿಕೊಂಡದಕ್ಕೆ 1 ಪಾಯಿಂಟ್ ಕೊಡ್ತೇವೆ. ಎಸ್, ಕೋಡ್ ಲೆಟರ್ ಎ, ಚೀಟ್ ತೆಗಿರಿ. ಮಾಡಬೇಕು, ಸ್ಪೀಡ್ ಆಗಬೇಕು. ಮೈಕ ಕ್ವಶನ್ ಓದಬೇಕು. ಕ್ವಶನ್ ನಂಬರ್ 4. ಎಸ್, ಕ್ವಶನ್ ನಂಬರ್ 4. ಎಸ್, ಗೊತ್ತಿಲ್ಲ. ಅವರು ಗೊತ್ತಿಲ್ಲ ಅನ್ನುವ ಮೂಲಕ 1 ಮಾರ್ಕ್ ಅನ್ನು ಪಡ್ಕೊಂಡಿದ್ದಾರೆ. ಕೋಡ್ ಲೆಟರ್ ಬಿ. ಎಲ್ಲರೂ ಗೊತ್ತಿಲ್ಲ ಆದರೆ ಬೇಗ ಮುಗೀತಾರೆ ನಮ್ಮ ಕ್ವಿಜ್. ಕ್ವಶನ್ ಯಾವುದು ಅಂತ ಹೇಳ್ಬೇಕಲ್ಲ ಅವರಿಗೆ. ಅಂದರೆ ಕ್ವಶನ್ ಕ್ವಶನ್ ನಂಬರ್ ಅವರು 4ನೇ ಕ್ವಶನ್ ನಂಬರ್ ಅವ್ರು ಕೇಳಿರುವ ಯಾವುದಂದ್ರೆ ಯಾವುದು, ವಿಚ್ ಟೈಪ್ ಆಫ್ ಎ ಐ ಈಸ್ ಯೂಸ್ ಟು ಕ್ರಿಯೇಟ್ ನ್ಯೂ ಕಂಟೆಂಟ್ ಲೈಕ್ ಇಮೇಜಸ್, ಟೆಕ್ಸ್ಟ್ ಆ್ಯಂಡ್ ಮ್ಯೂಸಿಕ್ಸ್. ಚಿತ್ರ, ಟೆಕ್ಸ್ಟ್ ಮುಂತಾದ ಸಂಗೀತದ ಹೊಸ ವಿಷಯಗಳನ್ನು ಸೃಷ್ಟಿಸಲಿಕ್ಕಾಗಿ ಯಾವ ರೀತಿಯ ಎ ಐಯನ್ನು ಬಳಸಲಾಗ್ತದೆ ಅನ್ನೋದು ಪ್ರಶ್ನೆ. ಅದಕ್ಕೆ ಆನ್ಸರ್ ಜನರೇಟಿವ್ ಎ ಐ. ಓಕೆ, ಆ ಚೀಟಿಯಲ್ಲಿ ಆಯಿತು, ಕಿಸೆಯಲ್ಲಿ ಇಟ್ಕೊಳ್ಳಿ, ಮುಂದೆ ಕಲಿಬೇಕು. ಎ ಐ ನಿಮ್ಮ ಜೀವ. ನೆಕ್ಸ್ಟ್ ಕೋಡ್ ಲೆಟರ್ ಬಿ. ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8. ಟೆಕ್ನಿಕಲ್ ಫೀಲ್ಡಲ್ಲಿ LLM ಇದರ ಫುಲ್ ಫಾರ್ಮ್ ಏನು ಗೊತ್ತಾಯ್ತಾ? ಎ ಐ ತಂತ್ರಜ್ಞಾನದಲ್ಲಿ LLMನ ಪೂರ್ಣ ರೂಪ ಏನು? 3 ಆಪ್ಷನ್ಸ್ ಇದೆ. ಆಪ್ಷನ್ ಬೇಕಾದರೆ ಕೊಡ್ತೇವೆ, ಮೈನಸ್ ಅಂಕ ಇದೆ. ಗೊತ್ತಿಲ್ಲ 1 ಮಾರ್ಕ್. ಎಸ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ LLM ಇನ್ ಎ ಐ ಟೆಕ್ನಾಲಜಿ? LLM ಅಂದರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಎಸ್, ಕೋಡ್ ಲೆಟರ್ ಸಿ.
ಕ್ವಶನ್ ನಂಬರ್ ಅವ್ರ ಶೀಟ್ ಕ್ವಶನ್ ನಂಬರ್ 1. Question number 1 is very easy question. Who is the considered the father of AI? ಕೃತಕ ಬುದ್ಧಿಮತ್ತೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ? ಆಪ್ಷನ್ ಬೇಕಾ? ಗೊತ್ತಿಲ್ಲ ಅಂದ್ರೆ 1 ಮಾರ್ಕ್ ಇದೆ. ಆಪ್ಷನ್ ತೆಗೆದ ಆನ್ಸರ್ ಹೇಳಿದ್ರೆ ಗೊತ್ತಿದೆ ಅಂದ್ರೆ 30 ಮಾರ್ಕ್ ಇದೆ. ಆನ್ಸರ್ ಹೇಳ್ಬೇಕು ಮಾತ್ರ. ಗೊತ್ತಿಲ್ಲ. ನೆಕ್ಸ್ಟ್ ಅದರ ಆನ್ಸರ್ ಕೃತಕ ಬುದ್ಧಿಮತ್ತೆಯ ಪಿತಾಮಹ ಅಂತ ಜಾನ್ ಮೆಕಾರ್ಥೆ ಅನ್ನೋರನ್ನು ಕರೀತಾರೆ. ಎಸ್. ನೆಕ್ಸ್ಟ್, ಯಾಕೆ ನಾನು ಎ ಅನ್ನು ಕ್ವಶನ್ ಆಗಿ ಈ ಬಾರಿ ಹಾಕಿದ್ದೇನೆ ಅಂದರೆ, ಈ ಬಾರಿ ಹೆಚ್ಚಿನವರು ನಿಮ್ಮ ಕಾಂಪಿಟಿಷನ್ಗೆ ಪ್ರಿಪೇರ್ ಆಗುವಾಗ ಹೆಚ್ಚಿನವರು ಎ ಅನ್ನು ಬಳಸಿದ್ದೀರಿ. ಕ್ವಶನ್ ನಂಬರ್ 6 ಗೊತ್ತಿಲ್ಲ. 6 Siri, Alexa and Google Assistant are popular example of dash. Siri, Alexa ಮತ್ತು ಗೂಗಲ್ ಅಸಿಸ್ಟೆಂಟ್ ಇವು ಎಐಯಲ್ಲಿ ಯಾವುದಕ್ಕೆ ಉದಾಹರಣೆ ಆಗಿವೆ? ಎಲ್ಲಿ ಬೇರೆ ಬೇರೆ ವಿಭಾಗಗಳಿವೆ? ಗೊತ್ತಿಲ್ಲ. ಅದು ವರ್ಚುವಲ್ ಅಸಿಸ್ಟೆಂಟ್ಸ್ಗೆ ಉದಾಹರಣೆ. ಎಷ್ಟು? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬೇಗ, ಇಂಥವ್ರು ಇದ್ದರೆ ನಮ್ಮ ಕ್ವಿಜ್ ಬೇಗ ಮುಗೀತದೆ. ಇನ್ನು 5 ಕ್ವಿಜ್ ಮಾಡ್ಬೋದು ಬೇಕಾದ್ರೆ. ಕ್ವಶನ್ ನಂಬರ್ 3. Question number 3. What does ML stand for? The world of technology. ತಂತ್ರಜ್ಞಾನ ಜಗತ್ತಿನಲ್ಲಿ ML ಅಂದರೆ ಏನು? ML ಅಂದರೆ ಏನು? ಇದು ಎಯ ಅತ್ಯಂತ ಬೇಸಿಕ್ ಆಗಿ ಗೊತ್ತಿರಬೇಕಾದ ವಿಷಯ ನಿಮಗೆ. ML ಅಂದರೆ ಏನು ಅನ್ನೋದು. ಮಲಯಾಳ ಲ್ಯಾಂಗ್ವೇಜ್ ಅಂತೆ. ಎಸ್. ಆಪ್ಷನ್ ಬೇಕಾ? ಇಲ್ಲ. ಬೇಗ 10, 9, 8, 7, 6, 5, 4, 3, 2. ಗೊತ್ತಿಲ್ಲ. ಅದಕ್ಕೆ 10 ಹೇಳ್ಬೇಕಿತ್ತ ನಾನು. ಓಕೆ. ನೆಕ್ಸ್ಟ್, ML ನ ಫುಲ್ ಫಾರ್ಮ್ ಏನು? ಮೆಷಿನ್ ಲರ್ನಿಂಗ್. ಅಂದರೆ ನೀವು ಎಐಗೆ ಒಂದು ಮಗುವಿಗೆ ಕಲಿಸಿದ ಹಾಗೆ ಆ ಟೂಲ್ಸ್ಗೆ ಕಲಿಸ್ತಾರೆ. ಅದಕ್ಕೆ ಮೆಷಿನ್ ಲರ್ನಿಂಗ್ ಅಂತ ಹೇಳ್ತಾರೆ. ಮೆಷಿನ್. ಕ್ವಶನ್ ನಂಬರ್ 2. Read it. Question number 2. Which AI subfield allows computers to understand and process human language? ಕಂಪ್ಯೂಟರ್ಗಳು ಮಾನವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಂಸ್ಕರಿಸಲಿಕ್ಕಾಗಿ ಯಾವ ಟೆಕ್ನಾಲಜಿಯನ್ನು, ತಂತ್ರಜ್ಞಾನವನ್ನು ಬಳಸ್ತದೆ? ಎಲ್ಲರೂ ಎ ಐ ಬಳಸುವವರು. ಎ ಐಯ ಬ್ಯಾಕಿಗೆ ಹೋಗಲಿಲ್ಲ ನೀವು. ಗೊತ್ತಿಲ್ಲ. 1 ಮಾರ್ಕ್. 1 ಮಾರ್ಕ್ಗಾಗಿ ಆನ್ಸರ್ ಬೇಕಾ? NLP, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸೆಸ್. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 5. Question number 5. Yes. What is the name of the AI chatbot developed by OpenAI that gained global fame? ಈಗ ಗ್ಲೋಬಲ್ ಫೇಮ್ ಇರುವ, ಅಂದರೆ ಜಾಗತಿಕವಾಗಿ ಪ್ರಸಿದ್ಧಿ ಪಡೆದ OpenAI ಅನ್ನುವ ಸಂಸ್ಥೆಯು ಡೆವಲಪ್ ಮಾಡಿರುವಂತಹ ಚಾಟ್ ಬೋಟ್ ಯಾವುದು? ಗೊತ್ತಿಲ್ಲ. ಟೂಲ್ಸ್ ಅದು ಹೇಳ್ತೀರಾ? ಗ್ರೋಕ್. 5 ಹೇಳ್ತೇನೆ. 5 ತನಕ ಹೇಳ್ತೇನೆ. ಕೌಂಟ್ ಡೌನ್ ಮಾಡ್ತೇನೆ. ಸುಮ್ಮನೆ ಎಷ್ಟು ಕಳ್ಕೊಳ್ತೀರಿ? ವಿದೌಟ್ ಆಪ್ಷನ್ 30 ಅಲ್ಲ, ವಿದೌಟ್ ಆಪ್ಷನ್ ಅವರು ಆನ್ಸರ್ ಹೇಳಿದ್ದು 10 ಮೈನಸ್ ಆಗ್ತದೆ. 5, 4, 3, ಗೊತ್ತಿಲ್ಲ. 2,
ಗೊತ್ತಿಲ್ಲ. 1 ಗೊತ್ತಿಲ್ಲ ಅಥವಾ ಗೊತ್ತಿಲ್ಲ. ಗ್ರೋಕ್ ಯಾವುದು? ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲ ಕನ್ಫರ್ಮ್. ಗೊತ್ತಿಲ್ಲ ಕನ್ಫರ್ಮ್. 30 ಸಿಗೋ ಹೋಗ್ತದೆ ಈಗ. 30 30 30 30 30 30 ಗೊತ್ತಿಲ್ಲ. ಎಸ್ 1 ಮಾರ್ಕ್. ಗ್ರೋಕ್ ಆನ್ಸರ್ ಅಲ್ಲ, ಚಾಟ್ GPT. ಎಸ್ ನೆಕ್ಸ್ಟ್ ಕೊನೆಯದು ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಹೌದಾ? ಎಸ್. ಎ ಡಿಸೈನ್ ಫಾರ್ ಅ ಸಿಂಗಲ್ ಸ್ಪೆಸಿಫಿಕ್ ಟಾಸ್ಕ್ ಇಸ್ ಕಾಲ್ಡ್ ಡ್ಯಾಶ್. ಕೇವಲ ಒಂದು ನಿರ್ದಿಷ್ಟ ಸ್ಪೆಸಿಫಿಕ್ ಕೆಲಸಕ್ಕಾಗಿ ಡಿಸೈನ್ ಮಾಡಿರುವ AI ಅನ್ನು ಏನು ಅಂತ ಕರೀತಾರೆ? ಬೇರೆ ಬೇರೆ ಇದೆ, ಆಪ್ಷನ್ ಬೇಕಾ? ಹಲೋ, ಹಾಂ ಹೇಳು. ಗೊತ್ತಿಲ್ಲ. ಗೊತ್ತಿಲ್ಲ. ಎಸ್. ಥರ್ಡ್ ರೌಂಡ್ಗೆ ಹೋಗ್ತಾ ಇದ್ದೇವೆ. ಥರ್ಡ್ ರೌಂಡಲ್ಲಿ 2 ವಿಡಿಯೋ ಪ್ಲೇ ಮಾಡ್ತೇವೆ. ವಿಡಿಯೋ ಪ್ಲೇ ಮಾಡಿ ಜಸ್ಟ್ ಆ ಟಿ ವಿಯನ್ನು ಸ್ವಲ್ಪ ಕ್ರಾಸ್ ಮಾಡಿ. ಆನ್ಸರ್ ನ್ಯಾರೋ ಎ ಐ. ಎಸ್, ಒಂದು ವಿಡಿಯೋ ಪ್ಲೇ ಮಾಡಿ. ಶಫೀಕ್ ಮೊಯ್ನಿ ಅವರು ಎಲ್ಲಿದ್ದಾರೆ? ಎಸ್, ಅಲ್ಲ ಎಲ್ಲರಿಗೂ ಇಬ್ಬರು. ಅಲ್ಲ, ಕ್ರಾಸ್ ಇಟ್ಟರೆ ಸಾಕು, ಸ್ಟೇಜ್ ಮೇಲೆ ಇಟ್ಟರೆ ಎಲ್ಲರಿಗೂ ಕಾಣ್ತದೆ. ಅಲ್ಲ, ಕೇಬಲ್ ಅಲ್ಲಿಗೆ ರೀಚ್ ಆಗೋದಿಲ್ಲ ಅಂತ ಅನಿಸ್ತು. ಲಾಸ್ಟ್ ರೌಂಡ್. ರೆಡಿ? ವಾಯ್ಸ್ ಕೇಳುವುದಿಲ್ಲ, ಸೌಂಡ್ ಆಡಿಯೋ. ಸೌಂಡ್ ಕೇಳ್ತಾ ಇಲ್ಲ. ಆಕ್ಸ್. But instead of, I pray for an India where votes are not garnered by appealing to narrow caste and religious divisions, but on real issues of governance, where the focus should be on building more places of worship, but instead of how many quality schools and hospitals are being built across the country. I pray for an India, my friends, which puts the constitution and constitutionalism above vigilantism, where the rule of law applies. Where the ECI acts as a neutral umpire and doesn't end up becoming a player, a part of the B team of one side. Where it cannot be that a Kashmiri student or a shawl seller is stereotyped as anti-national and made a soft target every time there is a terror attack in some corner of the country. Where it cannot be that women who speak out against harassment. ಈ ವ್ಯಕ್ತಿ ಯಾರು? ಒಂದು ಕ್ವಶನ್, 5 ಮಾರ್ಕ್ಸ್. ಈ ವ್ಯಕ್ತಿಯ ಫೀಲ್ಡ್ ಅಥವಾ ಕ್ಷೇತ್ರ, ಅವರು ಯಾವ ಕ್ಷೇತ್ರದಲ್ಲಿ ಇರೋದು? ಇನ್ನೊಂದು 5 ಮಾರ್ಕ್ಸ್, ಟೋಟಲ್ 10 ಮಾರ್ಕ್ಸ್. ಈ ವ್ಯಕ್ತಿ ಯಾರು? ಹೆಸರು ಬರಿಬೇಕು. ಈ ವ್ಯಕ್ತಿಯ ಹೆಸರು ಯಾವುದು? ಇಲ್ಲ, ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಮೈನಸ್ ಮಾರ್ಕ್ ಇಲ್ಲ. ಓಕೆ, ಪೆನ್ ಡೌನ್. ವ್ಯಕ್ತಿ ಯಾರು, ಅವರ ಹೆಸರು ಮತ್ತು ಅವ್ರು ಯಾವ ಫೀಲ್ಡ್. ಕ್ಯಾಮರಾ
ಮಾಡಲಿಕ್ಕೆ ಆಗೋದಿಲ್ಲ. ಎಸ್, ಪೆನ್ ಡೌನ್, ಪೆನ್ ಡೌನ್, ಪೆನ್ ಡೌನ್, ಪೆನ್ ಡೌನ್. ಹಾಂ, ಮೈಕ್ ಆನ್ಸರ್ ಹೇಳಿ, ತೋರಿಸ್ಬೇಕು. ಚುನಾವಣೆ ಆಯೋಗದ ಮಾಜಿ. ಹಾಂ, ಕೊಡಿ ಮೈಕ್ ಕೊಡಿ ಅವರಿಗೆ. ಇಲ್ಲ, ಹಾಂ, ಇಲ್ಲ, 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 ಇಲ್ಲ. ಅಡ್ವೊಕೇಟ್ ಬಾಲನ ಅಲ್ಲ, ಇಲ್ಲ. ರಾಜ್ದೀಪ್ ಸರ್ದೇಸಾಯಿ ಭಾರತದ ಅತ್ಯಂತ ಫೇಮಸ್ ಆಗಿರುವ ಒಬ್ಬ ಜರ್ನಲಿಸ್ಟ್, ಮೀಡಿಯಾದಲ್ಲಿರುವವರು ಮತ್ತು ಸೆಕ್ಯುಲರ್ ಜರ್ನಲಿಸ್ಟ್. ಸೊ ಅವರನ್ನು ನಿಮಗೆ ತೋರಿಸಿದ್ದು, ಅವರ ಹೆಸರು, ಅವರ ಫೀಲ್ಡ್ ನಿಮ್ಗೆ ಗೊತ್ತಿರಲಿ ಅಂಕೆ ಅದಕ್ಕೆ ತೋರಿಸು. ಸೆಕೆಂಡ್ ವಿಡಿಯೋ ಶಫೀಕ್ ಮೈನಿ. was a scholar who was 700 years ago. I am repeating again 700 years ago, so that you all are well aware that he has no connection since 1400 years history, because he came at the 7th century Hijri, and he is the first person to say wasila is haram, and Ibn Taymiyyah is the person to say that Allah possesses a physical body, and he is the one to say Allah is seated on the arsh and he descends on the first heaven during the time of tahajjud. Dear brothers and sisters, in Toronto today the time is 6:47 p.m. Is it tahajjud time? No. So according to the ideology of Ibn Taymiyyah, his followers Ibn Abdul Wahhab al-Najdi and rest of his followers, Lord for the people of Canada, he is on the arsh. Now in Sri Lanka this is tahajjud time, 4:15 a.m. And according to their ideology, Allah is descending on the first heaven. Now you are on chair now. When you come down, you are no more on the chair. And when you go back, you are no more on the floor. So when Allah is on the arsh, he descends at the first heaven, that means he is not on the arsh now. For the people of Sri Lanka. And according to their ideology, for the people of Canada, Allah is on the arsh, he is not on the heaven. So you mean to say you believe in the oneness of Allah, yet you believe in two Allah? You accuse the people of Ahlus Sunnah as mushrik, yet you believe in two Allah. For the people of Canada, Allah is on the arsh, and for the people of Sri Lanka, India and Pakistan, Allah is on the first heaven. Are you making fun of Allah? Yes, there is a hadith that Allah descends. What does it mean? If it was easy to get the meaning from the Quran and hadith by merely referring to the direct translation, what was the necessity for the muhaddithun and mufassirun to write the tafsir of the Quran, which is in Arabic? ಎಸ್, ಈ ವ್ಯಕ್ತಿಯ ಹೆಸರು ಮತ್ತು ಈ ವ್ಯಕ್ತಿ ಮೂಲತಃ ಯಾವ ದೇಶದವರು, ಇದು ತಿರುಗಿಸಿ ಆಡಿಯನ್ಸ್ಗೆ ತೋರಿಸಿ. ಹಾಂ, ಕೇಬಲ್ ಲೂಸ್ ಆಗಿ. ಓಕೆ, ಪೆನ್ ಡೌನ್. ವಿಡಿಯೋ ಮೇ ರೀಪ್ಲೇ ಮಾಡಬೇಕು. ಬರ್ದಾಯ್ತಾ? ಇಲ್ಲ. ಅವರ ಹೆಸರು, ಅವರ ಮೂಲ ದೇಶ ಯಾವುದು ಅಂತ ಕೇಳಿದ ನಾನು. ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ್, ಇಲ್ಲ. ಇಂಡಿಯಾ, ಇಲ್ಲ. There was a scholar who was 700 years ago. I am repeating again 700 years ago, so that you all are well aware that he has no connection since 1400 years history, because he came at the 7th century Hijri, and he is the first person to say wasila is haram. And Ibn Taymiyyah is the person to say that Allah possesses a physical body, and he is the one to say Allah is seated on the arsh and he descends enough. on the first heaven during the time. ಯಾರಿಗಾದ್ರೂ ಪರಿಚಯ ಇದೆಯಾ? ನಿಮಗೆ ಪರಿಚಯ ಇಲ್ಲದಿದ್ರೆ ಯಾರಿಗೆ? ಆಡಿಯನ್ಸ್, ಹಿಶಾಮ್, ಯಾರು? ಇಹ್ಸಾನ್ ಖಾದ್ರಿ, ಒಬ್ಬ ಸುನ್ನಿ ವಿದ್ವಾಂಸ ಅವರು. ಹಾಫಿಜ್ ಇಕ್ಬಾಲ್ ಇಹ್ಸಾನ್ ಖಾದ್ರಿ. ಅವರ ಮೂಲ ದೇಶ ಯಾವುದು, ಎಲ್ಲಿಯವರವರು? ನಮ್ಮ ಭಾರತದವರು, ಇಂಡಿಯಾ. ಎಸ್, ಕೋಡ್ ಲೆಟರ್ ಜಿ, 5 marks. ಓಕೆ, ಇಲ್ಲಿಗೆ ನೇಮ್ ಇಲ್ಲ, ಯಾರು ಇಲ್ಲ. ಇಹ್ಸಾನ್ ಖಾದ್ರಿ ಇವರ ಬಗ್ಗೆ ನಿಮಗೆ ಪರಿಚಯ ಇರಲಿ ಅಂತ ಹೇಳಿ ಈ ವಿಡಿಯೋವನ್ನು ಕ್ವಿಝಲ್ಲಿ ಅಳವಡಿಸಲಾಗಿದೆ. ಭಾರತದ ಗುಜರಾತ್ನವರವರು. ಈಗ ಅವರ ಕ್ಷೇತ್ರ ಅವರು ಶ್ರೀಲಂಕಾದಲ್ಲಿದ್ದಾರೆ. ಒಬ್ಬರು ಶ್ರೀಲಂಕಾ ಅಂತ ಹೇಳಿದರು. ಅವರ ಹೆಸರಲ್ಲಿ ಯಾವತ್ತು ಶ್ರೀಲಂಕಾ ಅಂತಾನೆ ಬರ್ತದೆ, ಆ್ಯಕ್ಚುಲಿ ಅವರು ಶ್ರೀಲಂಕಾ ಅಲ್ಲ ಅವರು.
ಕೋಡ್ ಲೆಟರ್ ಎ 21. ಕೋಡ್ ಲೆಟರ್ ಸಿ 1, ಕೋಡ್ ಲೆಟರ್ ಡಿ 11, ಕೋಡ್ ಲೆಟರ್ ಇ 11, ಕೋಡ್ ಲೆಟರ್ ಎಫ್ 11, ಕೋಡ್ ಲೆಟರ್ ಜಿ 16, ಕೋಡ್ ಲೆಟರ್ ಎಚ್ 1. ಕೋಡ್ ಲೆಟರ್ ಎ ಈ ಬಾರಿಯ ಕ್ವಿಜ್ ಚಾಂಪಿಯನ್. ಕೋಡ್ ಲೆಟರ್ ಕೋಡ್ ಲೆಟರ್ ಜಿ ಈ ಬಾರಿಯ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ತೃತೀಯ ಅಲ್ಲಿ ಯಾರು ನಮ್ಮ ಆರ್ಗನೈಸರ್ಸ್ ಎಲ್ಲಿದ್ದಾರೆ? 1 2 3 4 ತೃತೀಯ ಇದೆ. ಕೊಡ್ಬೋದಾ? ಪ್ರೈಸ್ ಇಲ್ಲಲ್ಲ, ಮಾರ್ಕ್ಸ್ ಮಾತ್ರ ಅಲ್ಲ. ಪ್ರೈಸ್ ಇಲ್ಲ, ಮಾರ್ಕ್ಸ್ ಮಾತ್ರ ಅಲ್ಲ. ಎಸ್, 4 ಯಾರಿಗೆಲ್ಲ? ಕೋಡ್ ಲೆಟರ್ ಬಿ, ಕೋಡ್ ಲೆಟರ್ ಡಿ, ಕೋಡ್ ಲೆಟರ್ ಇ, ಕೋಡ್ ಲೆಟರ್ ಎಫ್, ಈ 4 ಮಂದಿಗೆ ತೃತೀಯ ಸ್ಥಾನವನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಇಲ್ಲಿಗೆ ಈ ಬಾರಿಯ ಕ್ವಿಜ್ ಮುಗಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.